ಬೈರಮಂಗಲದಲ್ಲಿ ರೈತರು ಏನು ಕಂಚಕನಹಳ್ಳಿ ರೈತರು ಏನಿವತ್ತು ಪ್ರತಿಭಟನೆ ಮಾಡ್ತಾಯಿದ್ದು ಸುಮಾರು 460 ದಿನಗಳಿಂದ ಈ ರೈತರ ಹೋರಾಟಕ್ಕೆ ಬೆಂಬಲಿಸಿ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಸಮಿತಿ ಇವತ್ತು ಕಾಲ್ನಡಿಗೆ ಜಾಥಾ ಮಾಡೋದ್ರ ಮುಖಾಂತರ ಹೋರಾಟವನ್ನು ಬೆಂಬಲಿಸ್ತಾ ಇದ್ವಿ. ಪ್ರಮುಖವಾಗಿ ಕೃಷಿಗೆ ಫಲವತ್ತಾದಂಥ ಭೂಮಿಯನ್ನು ಇವತ್ತು ಈ ಕಾರ್ಪೊರೇಟ್ ಕುಳಗಳಿಗೆ ದೊಡ್ಡ ದೊಡ್ಡ ಒಂದು ಬಂಡವಾಳಗಾರರಿಗೆ ಇವತ್ತು ದೊಡ್ಡ ದೊಡ್ಡ ಮಹಲ್ಗಳನ್ನು ಕಟ್ಟಲಿಕ್ಕೆ ಇವತ್ತು ಕೃಷಿ ಭೂಮಿಯನ್ನು ಇವತ್ತು ಕೊಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಜ್ಯ ಸರ್ಕಾರ ನೀತಿಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ನಾನೊಬ್ಬ ರೈತ ಮಹಿಳೆಯಾಗಿ ಈ ಭೂಮಿ 10 ಕುಂಟೆ 20 ಕುಂಟೆ ಇರುವಂಥ ರೈತರು ಇಂಪಾರ್ಟೆಂಟು. ನೀವು 1000 ಎಕರೆ 100 ಎಕರೆ ಇಟ್ಟಿರೋರು ಬಿಡಿ, ನಮ್ಮ 10 ಕುಂಟೆ 20 ಕುಂಟೆ 1 ಎಕರೆ ಇರುವಂಥ ರೈತರುಗಳು ಅಂತರ್ಪಿಚಾತಿಗಳು ಆಗಬೇಕಾಯ್ತದೆ. ನೀವು ಆ ಭೂಮಿ ಕಿತ್ಕೊಂಡು ನೀವು 2 ಕೋಟಿ ಕೊಟ್ಟರು ನಮ್ಮ ಜೀವನ ಮಾಡೋಕ್ಕಾಗೋದಿಲ್ಲ. ನಮ್ಮ ಮಕ್ಕಳು ಜೀವನ ಮಾಡೋಕ್ಕಾಗಲ್ಲ. ದುಡ್ಡೇನು ಒಂದು ತಿಂಗಳಲ್ಲಿ ತೀರೋಯ್ತದೆ. ನೀವು 5 ಕೋಟಿ ಕೊಟ್ಟರು ದುಡ್ಡು ತೀರೋಯ್ತದೆ, ಭೂಮಿ ಸಿಗೋದಿಲ್ಲ ನಮಗೆ. ಇವತ್ತು ಆಗ ಒಡೆಯರ ಕಾಲದಲ್ಲಿ ಅವ್ರವ್ರ ಜಮೀನು 10 ಕುಂಟೆ ಇರಲಿ 20 ಕುಂಟೆ ಇರಲಿ ಅವ್ರವ್ರ ಜಮೀನು ಅವ್ರವ್ರಿಗೆ ಅಂತ ಒಡೆಯರು ಇನ್ನೂ ಕಾಲದಲ್ಲೇ ಹೇಳಿದರು. ಈಗ ಆ ಬಡ ರೈತರ ಬೆಳಗಾನ ಹಗಲು ಎಲ್ಲ ಕಲ್ಲೆತ್ತಾಕಿ ಸಾಯಿಸುವಂಥ ಕೆಲಸ ಈಗ ಮಾಡ್ತಾ ಇದೆ ಈ ಸರ್ಕಾರ. ಆಗಿನ ಕಾಲದ ಪದ್ಧತಿ ಎಲ್ಲ ತಿದ್ದುಪಡಿ ಮಾಡ್ಕೊಂಡು ಇವ್ರು ಇಷ್ಟ. ಬಿಡದಿ ಟೌನ್ಶಿಪ್ ಬಿಜೆಪಿ ಕಾಂಗ್ರೆಸ್ ಟಾಪ್ ಫೈಟ್ಗೆ ಕಾರಣ ಆಗಿದೆ. ಜೆಡಿಎಸ್ ಪ್ರತಿಭಟನೆಗೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾಪ ಜೆಡಿಎಸ್ನವರು ರಾಜಕಾರಣ ಮಾಡ್ತಿದ್ದಾರೆ, ಮಾಡ್ಲಿ. ಟೌನ್ಶಿಪ್ ನಿರ್ಮಾಣ ಸರ್ಕಾರಕ್ಕೆ ಹೊರೆಯಾಗಬಾರದು. ಪಕ್ಷದ ಹಿತದೃಷ್ಟಿಯಿಂದ ಈ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಆಗ ಜೆಡಿಎಸ್ ಪ್ರಸ್ತಾಪ ಮಾಡಿ ಈಗ ವಿರೋಧ ಮಾಡ್ತಾ ಇದ್ದಾರೆ. ದಬ್ಬಾಳಿಕೆ ಮಾಡಿ ನಾವು ರೈತರ ಜಮೀನನ್ನ ಕಸ್ಕೊಳ್ತಾ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ವಿರೋಧ ಪಾರ್ಟಿಯವರಿರೋದೇ ಟೀಕೆ ಮಾಡಕ್ಕೆ. ವಿರೋಧ ಪಾರ್ಟಿಯವರು ಏನೇ ಒಳ್ಳೇದು ಮಾಡಿದ್ರು ತಡೆಯಕ್ಕೆ ಇರೋದು. ಅವ್ರೇನು ಒಳ್ಳೇದಕ್ಕೆ ಏನಿಲ್ಲ. ಅವರು ನನಗೆ ಗೊತ್ತಿದೆ. ಅದು ಅವ್ರ ಕೈಯಲ್ಲಿ ಮಾಡಕ್ಕಾಗದೆ ಹೋದ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಬಸ್ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಅವರು ಕ್ಯಾಬಿನೆಟ್ ಮೀಟಿಂಗ್ ಇನ್ನೂ ಆಗಿಲ್ಲ. ಫಸ್ಟ್ ಟೈಮ್ 20ಕ್ಕೆ ಆಗ್ತಾ ಇದೆ. ಭವಿಷ್ಯ ಸಬ್ಜೆಕ್ಟ್ ಬಂದರೂ ಬರೋ ಚರ್ಚೆ ಆಗ್ಬೋದು. ಯಾಕಂದರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ಅನಾವಶ್ಯಕ ಗೊಂದಲ ಆಗಬಾರ್ದು. ಒಂದು ಟೌನ್ಶಿಪ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟಲ್ಲಿ ಬಂದಾಗ ಅದೇ ಹೇಳೋದು ಆಗಬಾರ್ದು. ಅದನ್ನು ಒಂದು ನಾವು ಯಾವುದೋ ಒಂದು ಸ್ಕೀಮ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರದ ಮೇಲೆ ಅದು ಹೊರೆ ಆಗಬಾರ್ದು. ಅದೇ ಒಂದು ಸಮಸ್ಯೆಗೆ ಉದ್ಭವ ಕಾರಣ ಆಗಬಾರ್ದು. ಅದ್ರ ಕೂಡ ನಮ್ಮ ಗಮನದಲ್ಲಿ ಇದೆ ಇರೋದು. ಅದ್ರ ಬಗ್ಗೆ ನೋಡೋಣ. 20 ತಾರೀಕು ಬಹುಶಃ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು ಕ್ಯಾಬಿನೆಟ್ನಲ್ಲಿ. ನೋಡೋಣ ಅವ್ರು ಏನು ಮಾಡ್ತಾರೆ. ಅವ್ರ ವರ್ಷ ಫಸ್ಟು ಅಂದರೆ JDS ಅವ್ರ ಕೈ ಬಿಟ್ಬಿಡ್ಲಿ. ಅವರೇ ತಾನೇ ಸೃಷ್ಟಿ ಮಾಡಿದ್ದು. ಬಿಡದಿ ಟೌನ್ಶಿಪ್ಪು ಯಾರ ಕಾಲದಲ್ಲಿ ರೀ? ಸ್ವಲ್ಪ ದಾಖಲೆಗಳನ್ನು ನೋಡಿಬಿಡಿ. ಯಾರ್ದಿದ್ದು ಬ್ರೇನ್ ಚೈಲ್ಡು? ಯಾರು ಇದನ್ನು ಆಗಬೇಕು ಅಂತ ಬಯಸಿದ್ದು? ಅವಾಗ ಅವರು ಪ್ರಸ್ತಾಪ ಮಾಡಿದ್ರಲ್ಲ, ಇವಾಗ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಇಲ್ಲ, ದಯವಿಟ್ಟು ಕ್ಷಮಿಸಬೇಕು. ನೀವು ದಾಖಲೆಗಳು ನೋಡಿ. 7500 ಅಂದಾಜು ಏಕರ್ನಲ್ಲಿ ಬರೀ 1500 ಜನ ಕೊಡಬೇಕಾಗಿದೆ ಅಷ್ಟೇ. ಆಮೇಲೆ ಯಾರೂ ದಬ್ಬಾಳಿಕೆ ಮಾಡ್ತಾ ಇಲ್ಲ ಅಲ್ಲ. ಈಗ ಚನ್ನರಾಯಪಟ್ಟಣ ವಿಷಯ ತಗೊಳ್ಳಿ. ನಮ್ಮ ದೇವನಹಳ್ಳಿನಲ್ಲಿ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಿದ್ವಿ. ಯಾರಿಗೆ ಇಷ್ಟ ಆಯಿತು ಅವ್ರು ಕೊಡ್ಬೋದಾಗಿತ್ತು. ಇವಾಗ ಆಲ್ಮೋಸ್ಟ್ ಬಹುತೇಕ ಜನ ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.